ಇವತ್ತು ನಾನು ಬಿಳಿಮುಟ್ಟು ಇನ್ಫೆಕ್ಷನ್ ಹೆಂಗ್ ಪ್ರಿವೆಂಟ್ ಮಾಡೋದು ಅಂತ ಒಂದು ಸಣ್ಣ ಮಾಹಿತಿಯನ್ನು ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ವೈಟ್ ಡಿಸ್ಚಾರ್ಜ್ ಯೂಶಲಿ ಕ್ಯಾಂಡಿಡಿಯಲ್ ಇನ್ಫೆಕ್ಷನ್ ಅಂತ ಅಂತೀವಿ, ಇಲ್ಲ ಈಸ್ಟ್ ಇನ್ಫೆಕ್ಷನ್ ಅಂತೀವಿ. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸ್ ಯೂಸ್ ಆಫ್ ಪಬ್ಲಿಕ್ ವಾಶ್ರೂಮ್ಸ್ ಅಲ್ಲಿ ನಾವು ಕೂತ್ಕೊಂಡಾಗ ಸ್ಕಿನ್ ಕಾಂಟ್ಯಾಕ್ಟ್ ಬಂದಾಗ ಅಲ್ಲಿರೋ ಇನ್ಫೆಕ್ಷನ್ ಪಿಕಪ್ ಮಾಡ್ಕೊಂಡು ನಮಗೆ ಇನ್ಫೆಕ್ಷನ್ ಬರುವ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಪಬ್ಲಿಕ್ ವಾಶ್ರೂಮ್ಸ್ ಯೂಸ್ ಮಾಡುವಾಗ ಸ್ಕಿನ್ ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡಿ, ಇಲ್ಲ ಅಂದ್ರೆ ಇಂಡಿಯನ್ ಟಾಯ್ಲೆಟ್ಸ್ ಯೂಸ್ ಮಾಡಿ. ಎರಡನೇದು, ಆದಷ್ಟು ನಿಮ್ಮ ಅಂಡರ್ಗಾರ್ಮೆಂಟ್ಸ್ ಅನ್ನು ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಅದರಲ್ಲಿರುವ ಬ್ಯಾಕ್ಟೀರಿಯಾ ಹಾಗೂ ಫಂಗಸ್ ಸತ್ತೋಗ್ಬಿಟ್ಟು ಅದರಿಂದ ಮತ್ತೆ ಇನ್ಫೆಕ್ಷನ್ ಬರುವ ಚಾನ್ಸಸ್ ಕಡಿಮೆ ಆಗುತ್ತೆ. ಮೂರನೇದು, ಇನ್ ಕೇಸ್ ಇಬ್ರು ಪಾರ್ಟ್ನರ್ಸ್ ಗೆ ಇನ್ಫೆಕ್ಷನ್ ಇತ್ತು ಅಂತಂದ್ರೆ ಇಬ್ರು ಪಾರ್ಟ್ನರ್ಸ್ ಅನ್ನ ಟ್ರೀಟ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಹಸ್ಬೆಂಡ್ ಇಂದ ವೈಫಿಗೆ, ವೈಫಿಂದ ಹಸ್ಬೆಂಡ್ಗೆ ಈ ತರ ಇನ್ಫೆಕ್ಷನ್ ಹೋಗ್ತಾನೆ ಇರುತ್ತೆ. ಸೊ ಇದಕ್ಕೆ ನಾವು ಬ್ಲಾಂಕೆಟ್ ಟ್ರೀಟ್ಮೆಂಟ್ ಅಂತ ಅಂತೀವಿ. ಇಬ್ರು ಹಸ್ಬೆಂಡ್ ವೈಫ್ ಅನ್ನ ಒಂದೇ ಸತಿ ಆಂಟಿಫಂಗಲ್ಸ್ ಕೊಟ್ಬಿಟ್ಟು ಟ್ರೀಟ್ ಮಾಡ್ತೀವಿ. ನಾಲ್ಕನೇದು, ಆದಷ್ಟು ನಿಮ್ ಡಯಟ್ ಅಲ್ಲಿ ಸ್ವೀಟ್ಸ್ ಹಾಗೂ ಶುಗರಿ ಫುಡ್ ಅವಾಯ್ಡ್ ಮಾಡಿ. ಪ್ರೀಮೆನ್ಸ್ಟ್ರಲ್ ಟೈಮ್ ಅಲ್ಲಿ ಹೆಣ್ಮಕ್ಳಿಗೆ ತುಂಬಾ ಸ್ವೀಟ್ಸ್ ತಿನ್ಬೇಕು ಅಂತ ಒಂದು ಆಸೆ ಇರುತ್ತೆ. ಬಟ್ ಈ ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ವೆಜೈನಲ್ pH ತುಂಬಾ ಆಲ್ಕಲೈನ್ ಆಗಿರೋದ್ರಿಂದ ಈ ಈಸ್ಟ್ ಇನ್ಫೆಕ್ಷನ್ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಆದಷ್ಟು ನಿಮ್ ಪ್ರೀಮೆನ್ಸ್ಟ್ರಲ್ ಟೈಮ್ ಅಲ್ಲಿ ಈ ಶುಗರಿ ಫುಡ್ಸ್ ಕನ್ಸ್ಯೂಮ್ ಮಾಡೋದನ್ನ ಅವಾಯ್ಡ್ ಮಾಡಿ. ಈ ವಿಡಿಯೋನ ಆದಷ್ಟು ಹೆಣ್ಮಕ್ಳಿಗೆ ಶೇರ್ ಮಾಡಿ ಅವ್ರ ಹೈಜೀನ್ ಮೇಂಟೈನ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡಿ.